ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವು ಬಂದಿದ್ವಿ ಚಾಮುಂಡಿ ಬೆಟ್ಟಕ್ಕೆ, ಅಮ್ಮನವ್ರ ದರ್ಶನ ಮಾಡಿದ್ದೀವಿ. ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು ವಾಟರ್ ಫಾಲ್ಸ್ಗೆ. ಮಳೆ ಬಂದಿರೋ ಕಾರಣ ವಾಟರ್ ಫಾಲ್ಸ್ ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಹೋಗ್ತಾ ಇದ್ದೀವಿ ಮೈಸೂರು ಪ್ಯಾಲೇಸ್. ಮನಕ್ಸು ಮಗ, ವೀಡಿಯೋ ಮಾಡ್ತಿದ್ದೀನಿ ಮಗ, ನೀನು ಬರ್ತೀಯ ವೀಡಿಯೋದಲ್ಲಿ ಮನಕ್ಸು. ತೋರಿಸು ನೋಡು, ನನ್ನ ಗಾಡಿನೇ ರೈಡರು. ಈಗೈತೆ ರೈಡರ್ ನೋಡು, ಬೆಂಕಿ. ತಗೋಳು, ನೀನು ತಗೋಣ ಅಂತ ಕೇಳ್ಬೇಡ, ತಗೋಬೇಕು ಅಂತ ನೀನು ಸಕ್ಕೊಂಬಿಡೋದು ಅಷ್ಟೇ. ಸುಮ್ಮನೆ ನನಗೆ ತಗೋ ಪಗಬ ಅಂದ್ರೆ ನಾನು ಏನು ಹೇಳೋಣ, ತಗೋಣ ಅಂದ್ರೆ ನಾನು ರೆಡಿ, ಎಲ್ಲದಕ್ಕೂ ರೆಡಿ. ನೀನು ಇಲ್ಲೇ ನಿಲ್ಸಿ ಹುಚ್ಚ ಹೋಯ್ತೀನಿ ಅಂದ್ರೆ ಹೋಯ್, ನಂದೇನಿಲ್ಲ. ಇನ್ನೇನು ಮೈಸೂರು ಎಂಟ್ರಿ ಆಗಿದ್ದೀವಿ. ಪ್ಯಾಲೇಸ್ಗೆ ಹೋಗ್ಬೇಕಷ್ಟೇ. ಮಳೆ ಬರ್ತಾ ಇರೋ ಕಾರಣ ನಿಧಾನ ಹೋಗ್ತಾ ಇದ್ದೀವಿ. ಕಾರಿಂದ ಹೋದರೆ ಬರೋ ಕೆಸರೆಲ್ಲ ನಮಗೆ ಸಿಡಿಯುತ್ತೆ. ಸೊ ಬನ್ನಿ, ಮೈಸೂರು ಪ್ಯಾಲೇಸ್ಗೆ ಹೋಗ್ಬಿಟ್ಟು ಮೈಸೂರು ಪ್ಯಾಲೇಸ್ ನೋಡೋಣ. ಇಲ್ಲಿ ತುಂಬಾ ಮಳೆ ಆಗಿಬಿಟ್ಟಿದೆ, ಅದೊಂದೇ ಪ್ರಾಬ್ಲಮ್ ಆಗಿರೋದು. ಅಂತೂ ಪ್ಯಾಲೇಸ್ ಹತ್ರ ರೀಚ್ ಆದ್ವಿ. ಇದೇ ನೋಡಿ ಪ್ಯಾಲೇಸ್ ಒಳಗಡೆ. ಟಿಕೆಟ್ ತೊಗೊಂಡು ಎಂಟ್ರಿ. ನಮ್ಮ ಪರಂಪರೆ, ನಮ್ಮ ತಾಣ. ಈಗ ಅದಕ್ಕೆ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳೋದು. ಸಮಾಧಾನ ಎಲ್ಲದಕ್ಕಿಂತ ಒಳ್ಳೆದಾನ ಸಮಾಧಾನ. ಅಲ್ಲಿ ಚಾಮುಂಡಿ ಬೆಟ್ಟ ಕಣೋ, ಇದು ಬೇರೆ, ಇದು ಮೈಸೂರು. ನೋಡು, ಗಾಡಿ ತೊಗೊಂಡು ಹೋಗ್ತೀಯಾ? ಬೆಂಕಿ ಬಿಡು ಬೈ, ಬೆಂಕಿ ಬೈ. ಇಲ್ಲಿ ನೋಡಿ, ಯಾರೋ ಅಕ್ಕ ತುಂಬ ಖುಷಿಯಿಂದನೇ ಡ್ಯಾನ್ಸ್ ಮಾಡ್ತಾಯಿದ್ರು ಪಾಪ. ನಾವು ಬರೋದನ್ನ ನೋಡಿಬಿಟ್ಟು ಸೈಲೆಂಟ್ ಆಗಿಬಿಟ್ರು. ಅವರೊಂದು ಮಾತು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಜನಸಾಗರ, ಮಳೆ ಬರ್ತಾ ಇದೆ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ. ಇವಾಗ ಹೇಳಿ ಮೇಡಮ್. ಹಾಯ್ ಹಲೋ, ಥ್ಯಾಂಕ್ ಯು ಸೋ ಮಚ್. ಕೊನೆಗೂ ಸ್ಪೆಕ್ಟ್ ಸಿಗಲೇ ಇಲ್ಲ. ಸರಿ ಬಾಗುರು ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ದೋಸ್ತ ಹೇಳ್ತಾನೆ, ಯಾರು ಟಿಕೆಟ್ ತೊಗೊಂಡೇ ಬಂದಿಲ್ಲ, ಎಲ್ಲೂ ಚೆಕ್ಕಿಂಗೇ ಇಲ್ವಲ್ಲೋ, ಸುಮ್ಮನೆ ತೊಗೊಂಡಿವಿ ಟಿಕೆಟು, ಒಳಗೆಲ್ಲರೂ ಹಂಗೆ ನುಗ್ತಾ ಇದ್ದಾರೆ ಅಂತ. ಹಂಗೆ ಯಾರು ಬಿಡ್ತಾರೆ ಗುರು, ಒಳಗಡೆ ಇದ್ದೇ ಇರ್ತಾರೆ ಅಂದ್ವಿ. ಇಲ್ಲಿ ನೋಡಿ ಕ್ಯೂ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿಂದ ಚೆಕ್ಕಿಂಗ್ ಇದೆ ಒಳಗಡೆ. ಟಿಕೆಟು ನೋಡಿ ಒಳಗಡೆ ಬಿಡೋದು. ಬನ್ನಿ ಒಳಗಡೆ ಹೋಗೋಣ. ಮೈಸೂರು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ, ಆದರೂ ಒಂದು ಸಲ ನೋಡೋಣ. ನಾವು ಬಂದು ತುಂಬಾ ವರ್ಷ ಆಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಬಂದಿದ್ದೀವಿ. ಒಳಗಡೆ ಹೋಗೋಣ. ಈ ಮಳೆಯಲ್ಲೂ ಕೂಡ ಇಷ್ಟೊಂದು ಜನ ಇದ್ದಾರೆ. ಮಳೆ ಬರ್ತಿದೆ ಅಂತ ಹೊರಗಡೆ ಇರೋರೆಲ್ಲ ಒಳಗಡೆ ಬಂದುಬಿಟ್ಟಿದ್ದಾರೆ. ತುಂಬಾ ಜನ ಇದ್ದಾರೆ, ಕ್ರೌಡ್ ಜಾಸ್ತಿನೇ ಇದೆ, ಸಾಕ್ತಾನೆ ಇದೆ. ಒಳಗಡೆ ಬಂದಿದ್ದೀವಿ ನೋಡಿ, ತುಂಬ ಜನ ಇದ್ದಾರೆ. ಇಲ್ಲೆಲ್ಲ ಆಲ್ಮೋಸ್ಟ್ ನೀವು ನೋಡಿರೋದೇ ಇದೆ. ಅಂಬಾರಿ ಆಗಲಿ ಅಥವಾ ರಾಜರು ಮಹಾರಾಜರು ಯೂಸ್ ಮಾಡ್ತಾ ಇರುವಂತಹ ಅವರ ಕಾಲದ ವಸ್ತುಗಳನ್ನೆಲ್ಲ ಶೋಗಿಟ್ಟಿದ್ದಾರೆ. ಅದನ್ನು ನೋಡ್ಕೊಂಡು ಹೋಗೋದು ನೀವು ನೋಡಿರೋದೆ ನೋಡಿ. ಪ್ರತಿಯೊಂದು ಸಮೇತ ಕಾಣ್ತಾ ಇದೆ. ಮೈಸೂರಾಗಲಿ, ಮೈಸೂರು ಪ್ಯಾಲೇಸ್ ಆಗಲಿ ಅವ್ರು ಯೂಸ್ ಮಾಡ್ತಿರೋ. ನಮ್ಮ ದೋಸ್ತಾಗೆ ಇಲ್ಲಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ ಅಂದರೆ ಅವನಿಗೆ ವಾಟರ್ ಫಾಲ್ಸ್ ಹೋಗಬೇಕು, ಇಲ್ಲ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಇತ್ತು, ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಮಳೆ ಮಳೆ ಇರೋ ಕಾರಣ ಅಲ್ಲೆಲ್ಲೂ ಹೋಗೋಕ್ಕಾಗಲ್ಲ. ಮೊದಲೇ ಆಲ್ರೆಡಿ ನೆಂದಿದ್ವಿ. ನಾವು ಬೇರೆ ರೈನ್ ಕೋಟು ತೊಗೊಂಡೋಗಿದ್ವಿ ಒಂದೇ ಒಂದು. ಸೊ ಅದಕ್ಕೆ ಬೇಡ ಅಂತ ಮೈಸೂರು ಪ್ಯಾಲೇಸೇ ನೋಡ್ಕೊಂಡು ಹೋಗೋಣ ಅಂತ ಮೈಸೂರು ಪ್ಯಾಲೇಸಿಗೆ ಬಂದಿದ್ವಿ. ಇಲ್ಲೇನು ನೋಡ್ತೀವಿ ಮಗ, ನೋಡಿರೋದೇ ಅಲ್ವಾ. ಸುಮ್ಮನೆ ಬೇರೆ ಕಡೆ ಹೋಗಬೇಕಿತ್ತು ಅಂತ ಅವನ ಪ್ಲ್ಯಾನು. ಏನು ಮಾಡೋದು, ಟೈಮ್
ಹಂಗಿದೆ. ಅದಕ್ಕೇ ಇಲ್ಲೇ ನೋಡ್ಕೊಂಡು ಹೋಗ್ಬಿಡೋಣ ಬರೋದು ಬಂದಿದ್ದೀವಿ ಅಂತ ಬಂದ್ವಿ. ಸೊ ಎಲ್ಲ ನೋಡ್ತಾ ಇದ್ವಿ, ಹೋಗ್ತಾನೆ ಇದೀವಿ ಹಂಗೆ. ನಮ್ಮ ದೋಸ್ತಾಗಿ ಒಳಗೆ ಬಂದಿರೋದು ಇಷ್ಟನೇ ಇರಲಿಲ್ಲ. ಟಿಕೆಟ್ ತೊಗೊಂಡಿದ್ದೀವಿ ಅಂತ ಒಂದು ಕಾರಣಕ್ಕೆ ಬಂದ, ಮತ್ತು ಮಳೆ ಬೇರೆ ಬರ್ತಿದೆ, ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ಬರೋದು ಬಂದಿದ್ದೀವಿ ಮೈಸೂರಿಗೆ, ಅದೊಂದೇ ನೋಡ್ಕೊಂಡು ಹೋದರೆ ಹೆಂಗೆ ಅಂತ ಒಳಗಡೆ ಬಂದಿದ್ದಾನೆ. ಅವನ ಮೊಬೈಲಲ್ಲಿ ರೆಕಾರ್ಡ್ ಬೇರೆ ಮಾಡ್ತಿದ್ದೀನಿ, ಅದಕ್ಕೊಂದು ಅರ್ಧ ಬೇಜಾರಾಗ್ತಿದ್ದಾನೆ, ಸ್ಟೋರೇಜ್ ಫುಲ್ಲಾಗುತ್ತೆ ಅಂತ. ಸರಿ ಬಾ ಗುರು ಡಿಲೀಟ್ ಮಾಡ್ಕೊವಂತೆ ಏನಾಯಿತು ಅಂತ ಅಂದೆ. ತುಂಬಾ ಹೆಣ್ಮಕ್ಳಿದ್ದಾರೆ, ಫ್ರೀ ಬಸ್ ಇರೋದ್ರಿಂದ ಬರೀ ಅವರೇ ಕಾಣ್ತಿದ್ದಾರೆ ನೋಡಿ. ಇಲ್ಲಿ ಇರೋ ಜಾಗದಲ್ಲಿ ನಮ್ಮ ಹಳ್ಳಿ ಸೈಡು ಇಲ್ಲ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಗಳ್ನೇ ಕಟ್ಟಿ ನಡಿ ಅಂದ್ಬಿಡ್ತಾರೆ, ಅಷ್ಟೊಂದು ಜಾಗ ಇದೆ. ರಾಜ ಮಹಾರಾಜರುಗಳು ಆ ಥರ ಉಳಿಸ್ಕೊಂಡು ಬಂದಿರೋದು. ಸೊ ಇಲ್ಲಿ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊತಾ ಇದ್ದರೆ ನಮ್ಮದು ವೀಡಿಯೋ ಶೂಟು, ಫೋಟೋ ತೆಗಿಯೋರು ಯಾರೂ ಇಲ್ಲ. ಏನು ಮಾಡಲಿ, ಅವನಿಗೆ ಬೇಜಾರು, ಸ್ಪೆಕ್ಟ್ ಹೋಗಿದೆ, ನನ್ನ ಮೊಬೈಲಲ್ಲಿ ರೆಕಾರ್ಡ್ ಬೇರೆ ಮಾಡ್ತಿದ್ದಾನೆ ಅಂತ. ಏನು ಮಾಡ್ದು, ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ನೋಡಿ, ಮುಂಚೆ ರಾಜ ಮಹಾರಾಜರೆಲ್ಲ ನಿಂತ್ಕೊಂಡಿರೋದು, ಸೈನಿಕರು ನಿಂತ್ಕೊಂಡಿರೋದು ಫೋಟೋ ಎಲ್ಲ ಪ್ರದರ್ಶನಕ್ಕೆ ಹಾಕಿದ್ದಾರೆ. ಅದನ್ನೇ ನೋಡ್ಕೋಬೇಕು, ಬಟ್ ಬೇರೆ ಏನು ನೋಡೋಕ್ಕಾಗಲ್ಲ ಇಲ್ಲಿ. ನೋಡಿ, ಇಲ್ಲೊಬ್ಬರು ಕ್ಯಾಮ್ರಾಮ್ಯಾನ್ ಇದ್ದಾನೆ, ಬೆಂಕಿ. ಇಲ್ಲಿ ನೋಡಿ, ಎಲ್ಲ ನಮ್ಮ ಅಜ್ಜ ಅಜ್ಜಿಗಳೇ ಇದ್ದಾರೆ, ಅವರವೇ ಫೋಟೋ ಜಾಸ್ತಿ. ನಮ್ಮ ಅಜ್ಜ ಅಜ್ಜಿ ಅಂದರೆ ಸ್ವಂತ ಅಜ್ಜ ಅಜ್ಜಿ ಅಲ್ಲ, ರಾಜ ಮಹಾರಾಜರ ಫೋಟೋ. ಸೊ ಅವರು ನಮ್ಮ ಅಜ್ಜ ಅಜ್ಜಿ ವಯಸ್ಸಾಗಿರೋದ್ರಿಂದ ಅಜ್ಜ ಅಜ್ಜಿ ಅಂದಷ್ಟೇ. ಕನ್ಫ್ಯೂಸ್ ಆಗಿಬಿಟ್ಬಿಡಿ ಮತ್ತೆ, ನಾನು ಮೈಸೂರು ಅರಮನೆಯವನು ಅಂದ್ಕೊಂಬಿಟ್ಟಿರ. ಹೆಸರಲ್ಲ ಏನು ಮಾಡ್ತಿದ್ದೆ ಅಂತ ಹೇಳ್ತಾರೆ. ಮಹಾರಾಣಿಗಳಲ್ಲಿ ಅವ್ರೇನು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅವರೆಲ್ಲ ಕೆಲಸ ಮಾಡೋರಲ್ಲ ಗುರು. ಅಜ್ಜಿ ನೋಡಿ ಲೀಲಾವತಿ ಅಂತ. चला बाहेर नीट देत नाही करू. ನಮ್ಮ ದೋಸ್ತಾಗಿ ಸುಸ್ತಾಗ್ಬಿಟ್ಟಿದೆ ಅಂತೆ ನೋಡಿ, ಇಲ್ಲಿ ಕಣ್ಣು ಉಜ್ಕೊತ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆಲ್ರೆಡಿ ತಿರುಗಿ ನೋಡೋದ್ರೊಳಗೆ ಕೆಳಗಡೆನೇ ಕೂತ್ಕೊಂಡ್ಬಿಟ್ಟಿದ್ದಾನೆ ಬಾರಲಿ ಅಂತ. ಏನು ಮಾಡೋದು, ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಆಯಿತು ಅಂತ ಅಲ್ಲೇ ಕೂತ್ಕೊಂಡ್ವಿ. ಮಳೆ ನೋಡಿ, ಹೆವಿ ಮಳೆ ಬರ್ತಾಯಿದೆ, ಇನ್ನೂ ಬರ್ತಾನೆ ಇದೆ, ಬಿಡ್ತಾನೇ ಇಲ್ಲ. ನಾನು ಬೇರೆ ಇನ್ನೂ ಮಣಿಪಾಲ್ ಬೇರೆ ಹೋಗಬೇಕು ಅಂತ ಇದೆ, ಮಣಿಪಾಲಿಗೆ ಬೇರೆ ಹೋಗಬೇಕಿತ್ತು. ಸೊ ಆದಷ್ಟು ಬೇಗ ಹೋಗಿ ಬೆಂಗಳೂರು ರೀಚ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್. ಮಹಾರಾಣಿಯವ್ರು ಯೂಸ್ ಮಾಡ್ತಿರೋ ಮಿರರ್ ನೋಡಿ, ಕನ್ನಡಿ ಇದೆ. ಹಾಗೆ ಅವ್ರು ಕುತ್ಕೊತಿರೋ ಆಸನ ಎಲ್ಲ ಇಲ್ಲೇ ಇದ್ದಾವೆ, ನೋಡ್ಕೊಂಡು. ಇನ್ನೇನು ಎಂಡಲ್ಲಿದ್ದೀವಿ, ಅಲ್ಲೇ ಮುಕ್ಕಾಲು ಭಾಗ ನೋಡಿದ್ದೀವಿ. ನೋಡಿ ಅಂಬಾರಿ ಇದೆ, ಹಾಗೆ ಸೇವರ್ಕರು ಬೇರೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲೇ. ದೇವರು, ನಮ್ಮ ನಾಡ ದೇವತೆ ಚಾಮುಂಡಿನೂ ಅಲ್ಲೇ ಇದೆ. ಮಾಡ್ತಿಲೇ ಅಲ್ಲೇ ಆಮೇಲೆ ಮಾಡುವಂತೆ ನಿಂದೆ ಸ್ಟೋರೇಜ್. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಚರ್ಚ್ ಅಂದ್ಕೊತೀನಿ, ಎಲ್ಲೋ ಕೇಳಿದ್ದೆ. ಸೊ ಮೈಸೂರು ಪ್ಯಾಲೇಸ್ ನೋಡಿಕೊಂಡ್ವಿ, ಇವಾಗ ಚರ್ಚ್ ನೋಡಿಕೊಂಡು ವಾಪಸ್ ರಿಟರ್ನ್ ಟು ಬೆಂಗಳೂರು. ಊಟ ಮಾಡ್ಕೊಂಡ್ವಿ, ಊಟ ಮಾಡಿರಲಿಲ್ಲ, ತುಂಬಾ ಹೊಟ್ಟೆ ಹಸಿತ್ತು. ಅಲ್ಲೆಲ್ಲೋ ನಿಲ್ಲಿಸ್ಬಿಟ್ಟು ಊಟ ಮಾಡಿ, ಮಳೆ ಬರ್ತಾಯಿತ್ತು, ನಿಲ್ಲಿಸ್ಕೊಂಡು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಹೊರಟಿದ್ದೀವಿ ಬೆಂಗಳೂರಿಗೆ. ಸೊ ಬನ್ನಿ. ಸಂಜೆ ಆಗಿರೋ ಕಾರಣ ಸ್ವಲ್ಪ ಟ್ರಾಫಿಕ್ ಇತ್ತು, ಟ್ರಾಫಿಕ್ಕಲ್ಲೇ ಹೋಗ್ಬಿಟ್ಟು ಮೈಸೂರಿಗೆ ಮುಗಿಸ್ಕೊಂಡು
ರಿಟರ್ನ್ ಹೋಗ್ತಾ ಇದ್ದೀವಿ ಬೆಂಗಳೂರು. ಟೈಮ್ ಅಭಾವ ಕಡಿಮೆ ಇದೆ. ನಾನು ಬೇರೆ ಮಣಿಪಾಲ್ ನೈಟ್ ಮತ್ತೆ ಜರ್ನಿ ಮಾಡಬೇಕು, ಅದಕ್ಕೆ ತುಂಬ ಬೇಗನೆ ಹೋಗ್ತಿದ್ವಿ. ಇಲ್ಲಿ ನೋಡಿ ಸುತ್ತಮುತ್ತ ಎಲ್ಲ ತುಂಬ ಹೊಲ, ಮಳೆ ಬಂದಿರೋ ಕಾರಣ ಹಚ್ಚ ಹಸಿರು ತುಂಬ ಚೆನ್ನಾಗಿದೆ ನೇಚರ್ ಮಾತ್ರ. ಪ್ಲ್ಯಾನ್ ತುಂಬಾ ಇತ್ತು, ಮಳೆ ಬಂದಿದ್ದರಿಂದ ಬರೀ ಚಾಮುಂಡಿ ಬೆಟ್ಟ, ಮೈಸೂರು ಪ್ಯಾಲೇಸ್ ಅಷ್ಟೇ ನೋಡೋಕ್ಕಾಯ್ತು. ಸೊ ಎರಡೇ ನೋಡ್ಕೊಂಡ್ವಿ. ನೆಕ್ಸ್ಟು ಮತ್ತೆ ಏನಾದರೂ ಟೈಮ್ ಇದ್ದರೆ ಬರೋಣ. ಬಾಯ್ ಮೈಸೂರು.